ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆಯಲ್ಲಿ ಅಂತಿಮ ದರ್ಶನ ಪಡೆಯೋದಕ್ಕೆ ಜೈಲಲ್ಲಿರುವಂತಹ ಮೊಮ್ಮಗ ಪ್ರಜ್ವಲ್ ರೇವಣ್ಣ ತುರ್ತು ಪೆರೋಲ್ ಕೋರಿದ್ದಾರೆ. ನಿಯಮಾವಳಿಗಳ ಪ್ರಕಾರ ರಕ್ತ ಸಂಬಂಧಿಗಳ ನಿಧನಕ್ಕೆ ಪೊಲೀಸ್ ಎಸ್ಕಾರ್ಟ್ ಒಂದಿಗೆ 24ರಿಂದ 48 ಗಂಟೆಗಳ ತುರ್ತು ಪೆರೋಲ್ ನೀಡೋದಕ್ಕೆ ಜೈಲು ಅಧೀಕ್ಷಕರಿಗೆ ಅವಕಾಶ ಇದೆ. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರು ಈ ಬಗ್ಗೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ರೆಹಮಾನ್. ಈಗ ಫೋನ್ ಸಂಪರ್ಕದಲ್ಲಿ ರೆಹಮಾನ್, ಪೆರೋಲ್ ಸಿಗುವ ಚಾನ್ಸಸ್ ಎಷ್ಟಿದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ಈಗ ಅವರ ಚೆನ್ನಮ್ಮನವರ ಒಂದು ಮೊಮ್ಮಗ ಆಗಿರುವಂತಹ ಪ್ರಜ್ವಲ್ ಏನಿದ್ದಾನೆ ಜೈಲಿನಲ್ಲಿ ಇರುವಂತಹ ಕಾರಣದಿಂದಾಗಿ ಅರ್ಜಿಯನ್ನ ನೋಡ್ಲಿಕ್ಕೆ ಅಂದ್ರೆ ಈಗಾಗಲೇ ಕೂಡ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರ ವಕೀಲರು ಕೂಡ ಪೆರೋಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ನಿನ್ನೆ ಮತ್ತೆ ಇವತ್ತು ರಜೆ ಇರುವಂತಹ ಕಾರಣದಿಂದಾಗಿ ನಾಳೆಗೆ ಪೆರೋಲ್ ಸಕ್ಸೆಸ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಯಾಕಂದ್ರೆ ಜೈಲು ಮ್ಯಾನ್ಯುವಲ್ ಪ್ರಕಾರ ಪೆರೋಲ್ಗೆ 2 ವರ್ಷವಾದ್ರೂ ಆಗಿರಲೇಬೇಕು. ಹಾಗಾಗಿ ಇನ್ನೂ ಕೂಡ ಜೈಲಿಗೆ ಹೋಗಿದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಪ್ರಜ್ವಲ್ 2 ವರ್ಷ ಇನ್ನೂ ಆಗಿಲ್ಲ. ಹಾಗಾಗಿ ಏನಾದ್ರೂ ಈ ಪೆರೋಲ್ ಸಿಗುತ್ತಾ ಅಥವಾ ರಿಜೆಕ್ಟ್ ಆಗುತ್ತಾ ಅನ್ನೋದು, ರಿಜೆಕ್ಟ್ ಆದ್ರೆ ತನ್ನ ಅಜ್ಜಿಯ ದರ್ಶನ ಆಗೋದಿಲ್ಲ. ಒಂದು ವೇಳೆ ಏನಾದ್ರೂ ಮಾನವೀಯತೆಯ ದೃಷ್ಟಿಯಿಂದ ಅಂತಿಮ ದರ್ಶನಕ್ಕೆ ಏನಾದ್ರೂ ಕೋರ್ಟ್ ಅನುಮತಿ ನೀಡಿದ್ದಲ್ಲಿ ಖಂಡಿತ ಕೂಡ ಪೆರೋಲ್ ಮೇಲೆ ಅಂದ್ರೆ ಜಸ್ಟ್ ಬಂದು ದರ್ಶನವನ್ನ ಪಡೆದು ಆ ನಿಯಮಗಳನ್ನ ಅಂದ್ರೆ ಅವರ ಒಂದು ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗುವಂತಹ ಒಂದು ಅವಕಾಶ ಕೂಡ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ನಾಳೆ ಯಾವ ಎಲ್ಲ ನಿರ್ಧಾರಗಳಾಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಕುಟುಂಬದವರೇ ಡೆತ್ ಆದಂತಹ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಕೂಡ ಕೆಲವೊಂದಿಷ್ಟು ಅವಕಾಶಗಳಿರುತ್ತೆ. ಅಂದ್ರೆ ಕಾನೂನಿನಲ್ಲಿ ಅಂದ್ರೆ ಕುಟುಂಬದವರಲ್ಲೇ ಆಗಿರೋದ್ರಿಂದ ಅವರನ್ನ ಅಂದ್ರೆ ಅಂತಿಮ ದರ್ಶನದಲ್ಲಿ ಪೊಲೀಸರೇ ಅವರನ್ನ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಕೋರ್ಟ್ ಆದೇಶದ ಮೇರೆಗೆ ಕರೆದುಕೊಂಡು ಬಂದು ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಿ ಕೆಲವು ನಿಮಿಷಗಳವರೆಗೂ ಅಂದ್ರೆ ಆ ಒಂದು ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ಮುಗಿಯುವವರೆಗೂ ಮಾತ್ರ ಇರಿಸಿಕೊಂಡು ಅವ್ರನ್ನ ಮತ್ತೆ ಜೈಲಿಗೆ ಕರೆದುಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಆದ್ರೆ 2 ವರ್ಷ ಆಗದ ಹಿನ್ನೆಲೆಯಲ್ಲಿ ಪೆರೋಲ್ ಕೂಡ ಸಕ್ಸೆಸ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಇದೆ ಶ್ರೀಪಾದ್. ಈಗ ಒಂದು ವಿಚಾರ ಕೇಳ್ಬಿಟ್ವಿ ರೇಮಾ, ನಾವು 24ರಿಂದ 48 ಗಂಟೆಗಳ ಕಾಲ ಪೆರೋಲ್ ಕೊಡೋದಾದ್ರೆ ಮಾನವೀಯತೆಯ ಆಧಾರದ ಮೇಲೆ ಅದು ಜೈಲು ಅಧೀಕ್ಷಕರಿಗೆ ಅವಕಾಶ ಇದೆ ಅನ್ನುವಂತ ವಿಚಾರ ಕೇಳ್ಪಟ್ವಿ. ಸೊ ಈಗ ಜೈಲು ಅಧೀಕ್ಷಕರು ಆ ಕಾಲ್ ತಗೋತಾರಾ? ಈ ಬಗ್ಗೆ ಏನಾದ್ರೂ ಅಪ್ಡೇಟ್ ಸಿಗ್ತಾ ಇದೆಯಾ ಹೆಂಗೆ? ಶ್ರೀಪಾದ್, ಆ ಕಾಲನ್ನ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ಕೂಡ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಇಲ್ಲಿ ಮಾನವೀಯತೆ ಅನ್ನುವಂತಹ ಒಂದು ದೃಷ್ಟಿ ಇರೋದ್ರಿಂದ ಕೋರ್ಟ್ ಕೂಡ ಒಂದು ಅವಕಾಶವನ್ನ ಕಲ್ಪಿಸಿಕೊಡುವಂತಹ ಒಂದು ವ್ಯವಸ್ಥೆ ಆಗುತ್ತೆ. 21 ವರ್ಷ ಜೈಲು ಶಿಕ್ಷೆಗೊಳಗಾಗಿ ಸಜಾಬಂದಿ ಆಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಈ ಒಂದು ಮಾನವೀಯತೆಯ ದೃಷ್ಟಿಯಿಂದ ಏನು ಅಂತಿಮ ದರ್ಶನಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡುವಂತಹ ವ್ಯವಸ್ಥೆ ಕೂಡ ಆಗುವಂತ ಚಾನ್ಸಸ್ ಇದೆ. ಒಂದು ವೇಳೆ ಆಗದೇ ಇರುವಂತಹ ಚಾನ್ಸಸ್ ಕೂಡ ಇದರಲ್ಲಿ ಕಂಡು ಬರುತ್ತೆ. ನಾಳೆ ಆಗುವಂತ ನ್ಯಾಯಾಧೀಶರ ಅಂದ್ರೆ ಕೋರ್ಟ್ ಅಲ್ಲಿ ಆಗುವಂತಹ ಒಂದು ಫೈನಲ್ ಏನಿದೆ ಇದಕ್ಕೆ ಪೆರೋಲ್ಗೆ ಸಂಬಂಧಪಟ್ಟ ಹಾಗೆ ಅದು ನಾಳೆನೇ ಅಂತಿಮವಾಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಸಾಧ್ಯತೆಗಳು ಕೂಡ ಅಂತೂ ಇದೆ ಅಂದ್ರೆ ಅಂತಿಮ ದರ್ಶನಕ್ಕೆ ಕರೆದುಕೊಂಡು ಬರಲಿಕ್ಕೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ರೆಹಮಾನ್ ಮಾಹಿತಿಗಾಗಿ.